ನಾನು ಗಣೇಶ್ ಭಟ್ ಅಂತ ಮಂಜುನಾಥ್ ಸ್ನೇಹಿತ. ನಾವು ಹೋದ ವಾರ ಆ್ಯಕ್ಚುಲಿ ಕಾಶ್ಮೀರಕ್ಕೆ ಟೂರಿಗೆ ಹೋಗಿದ್ವಿ. ನಾವು 3 ಫ್ಯಾಮಿಲಿ ಹೋಗಿದ್ವಿ. ಸೇಮ್ ಜಾಗಕ್ಕೆ 1 ವಾರ ಆಗಿತ್ತು. ನಾನು ಬುಧವಾರ ಬಂದೆ. ಇವರು ಶನಿವಾರ ಹೋಗಿ ನಾಡಿದ್ದು ಬರೋದಿತ್ತು. ಅವ್ರು 4 ದಿವಸ ಟೂರ್ ಮುಗಿಸಿ ಇವತ್ತು 5ನೇ ದಿವಸ ಪಹಲ್ಗಾಮಿಗೆ ಹೋಗಿದ್ದು. ಪ್ರತಿದಿನ ಫೋನ್ ಮಾಡ್ತಿದ್ರು, ಹಿಂಗಿದೆ, ಚೆನ್ನಾಗಿದೆ, ಭಾಳ ಖುಷಿ ಆಗ್ತಿದೆ, ಎಲ್ಲ ಅರೇಂಜ್ಮೆಂಟ್ ಚೆನ್ನಾಗಿದೆ ಅಂತ ಅಂದರು. ನಾವು ಹೋಗಿ ಟ್ರಾವೆಲ್ ಗ್ರೂಪಲ್ಲೇ ಹೋಗಿದ್ದವರು. ಇಂಡಿಯನ್ ಟ್ರಾವೆಲ್ ಸ್ಟೋರ್ ಅಂತ ಅದು ಶಿಮ್ಲಾದ್ದು, ಬೆಂಗಳೂರಿಂದಲ್ಲ. ಅದು ಬುಕ್ಕಿಂಗ್ ನಾವು ಆನ್ಲೈನಲ್ಲಿ ಮಾಡ್ಕೊಂಡು ಹೋಗಿದ್ದು. ಅವರು ಕಾಜಲ್ ಅಂತ ಅವರು ಆರ್ಗನೈಸರ್ ಆಗಿತ್ತು. ತುಂಬ ಚೆನ್ನಾಗಿ ಸಪೋರ್ಟಿವು, ಎಲ್ಲ ಥರದಲ್ಲೂ ಚೆನ್ನಾಗೇ ಇತ್ತು. ಪಹಲ್ಗಾಮಲ್ಲಿ ಇವತ್ತು ಅವ್ರು ಹೋಗಿದ್ದು. ನಿನ್ನೆ ನಂಗೆ ರಾತ್ರಿ ಫೋನ್ ಮಾಡಿದರು, ಹಿಂಗಾಗಿದೆ, ನಾಳೆ ಪಹಲ್ಗಾಮ್ ಹೋಗ್ತೀವಿ 2 ದಿವಸ, ಅಲ್ಲಿ ಏನೇನು ಮಾಡಬೇಕು ಅಂತ. ನಾನು ಹೇಳಿದ್ದೆ, ಹಿಂಗೆ ಹೋಗಿ ಇದು ಮಾಡಿ, ಆದಷ್ಟು ಗಾಡಿಗಳಲ್ಲಿ ಓಡಾಡಿ. ಕುದುರೆ ಇದು ಎಲ್ಲ ಜಾಸ್ತಿ ಇದು ಮಾಡ್ತಾರೆ. ಕೆಲವು ಕಡೆ ಕುದುರೆಯಲ್ಲೇ ಹೋಗಬೇಕಾಗತ್ತೆ, ಅಂಥ ಕಡೆ ಸ್ವಲ್ಪ ಗುಡ್ಡಗಾಡಿ ಇರುತ್ತೆ. ಆ ಥರದ್ದೇ ಪ್ರದೇಶ ಇವತ್ತು ಅವ್ರು ಹೋಗಿದ್ದು. ಮೇಲ್ಗಡೆ ಅದು ಬೇಸನ್ ವ್ಯಾಲಿ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಟೂರಿಸ್ಟ್ಗಳು ಇರ್ತಾರೆ, ಅಲ್ಲೇನು ಭಾಳ ಕಡಿಮೆ ಇರುವಂಥ ಜಾಗ ಏನಲ್ಲ. ಅಲ್ಲಿ ಹೋದಾಗ ಈ ಘಟನೆ ಆಗಿದೆ 2:30 ಗಂಟೆಗೆ. ಸೈಟ್ ಸೀಯಿಂಗ್ ಅಂದರೆ ಅಲ್ಲಿ ಕಾಶ್ಮೀರದಲ್ಲಿ ಒಂದು ಬೇರೆ ಥರ ವ್ಯವಸ್ಥೆ. ಅಲ್ಲೇನೆಂದರೆ ಯಾರೇ ಟೂರಿಸ್ಟ್ ಹೋದ್ರೂ ಒಂದು ಸ್ಪಾಟಿಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಅಲ್ಲಿಂದ ಅಲ್ಲಿ ಲೋಕಲ್ ಅಸೋಸಿಯೇಟ್ಸಿಂದನೇ ಹೋಗಬೇಕು. ಇಂಡಿವಿಜುವಲ್ ಗಾಡಿಗಳಾಗಲಿ ಅಥವಾ ಟೂರಿಸ್ಟ್ಗಳಿಂದ ಗಾಡಿಗಳನ್ನು ಬಿಡಲ್ಲ. ಅಲ್ಲಿಯ ಒಂದು ಕುದುರೆ ಆಗಿರ್ಬೋದು ಅಥವಾ ಅಲ್ಲಿಯ ಒಂದು ಗಾಡಿ ಅವರಿಂದನೇ ಹೋಗಬೇಕು. ಬೇರೆ ಯಾವುದೇ ಗಾಡಿನ ಬಿಡೋದಿಲ್ಲ. ಅವ್ರದ್ದು ಅಸೋಸಿಯೇಷನ್ ಮಾಡಿರ್ತಾರೆ, ಅವ್ರು ಹೇಳ್ದಾಗೆ ಕೇಳ್ಕೊಂಡು ಹೋಗಬೇಕು. ಅವರು ಪರ್ ಹೆಡ್ಡು ಹೀಗೆ ಅಂತ ಚಾರ್ಜ್ ಮಾಡಿ ಹೋಗ್ತಾರೆ. ಆ ಥರ ಇದರಲ್ಲಿ ಹೋಗಿದ್ದಾರೆ. ಮಧ್ಯಾಹ್ನ ಸಾಧಾರಣ 3:15-3:20 ಅವ್ರ ಮನೆಯವ್ರು ಫೋನ್ ಮಾಡಿ ಹೇಳಿದ್ರು ಹೀಗಾಗಿದೆ ಅಂತ. ನನಗೆ ಒಂದು ಸತಿ ಭಾಳ ಶಾಕ್ ಆಯಿತು. ಆಮೇಲೆ ಈ ಥರ ಆಗಿದೆ, ಹಿಂಗೆ ಪಹಲ್ಗಾಮ್ ಹಾಸ್ಪಿಟ್ಲಲ್ಲಿ ಇದ್ದೀವಿ, ಈ ಥರ ಆಯಿತು ಅಂತ ಹೇಳಿ. ಲಾಸ್ಟ್ ಟೈಮ್ ಕಾಲ್ ಮಾಡಿದ್ದೆ ನಿನ್ನೆ ರಾತ್ರಿ ಇದೇ ಟೈಪ್ ಫೋನ್ ಮಾಡಿ, ಇವತ್ತೆಲ್ಲ ಒಂದು ಕಡೆ ಎಲ್ಲ ಮುಗೀತು, ನಾಳೆ ಪಹಲ್ಗಾಮ್ ಬೆಳಗ್ಗೆ ಹೋಗ್ತೀವಿ, ನಾಡಿದ್ದು ಅಲ್ಲೇ ಇದ್ಬಿಟ್ಟು ಆಚೆ ನಾಡಿದ್ದು ವಾಪಸ್ ಬರ್ತೀವಿ ಅಂತ ಮಾತಾಡಿದ್ರು. ಒಟ್ಟು 6 ದಿವಸದ ಪ್ರವಾಸ. ಪರಿಸ್ಥಿತಿ ತುಂಬ ಚೆನ್ನಾಗಿತ್ತು, ಎಲ್ಲ ಕಂಟ್ರೋಲಲ್ಲೇ ಇತ್ತು. ಎಲ್ಲ ಕಡೆ CRPF ಅವರು ಪ್ರತಿ ಅರ್ಧ ಕಿಲೋಮೀಟ್ರ್ಗಳಲ್ಲೂ ಇದ್ದಾರೆ, ವಿತ್ ಗನ್ ಮ್ಯಾನು, ಪೂರ್ತಿ ಚೆಕ್ಕಿಂಗು, ಭಾಳ ಸೆಕ್ಯೂರಿಟಿ ಇತ್ತು. ಎಲ್ಲೂ ಇನ್ಸೆಕ್ಯೂರ್ ಫೀಲ್ ಆಗಿಲ್ಲ ನಮಗೆ. ಆದರೆ ಟೂರಿಸಮ್ ಇದರಲ್ಲಿ ಅವ್ರದ್ದೇ ಪ್ರಾಬಲ್ಯ ಜಾಸ್ತಿ ಇತ್ತು. ಎಲ್ಲೂ ಹಿಂದೂಗಳಾಗಲಿ ಇದಾಗಲಿ ಕಮ್ಮಿ ಇತ್ತು. ಬಟ್ ಯಾರೇ ಆಗಲಿ ಇದರಲ್ಲಿ ಯಾವುದೂ ಪ್ರಾಬ್ಲಮ್ ಆಗಿಲ್ಲ. ಅವರ ಒಂದು ಬಿಹೇವಿಯರ್ ಆಗಲಿ ಯಾವುದೇ ಆಗಲಿ ಎಲ್ಲ ಚೆನ್ನಾಗೇ ಇತ್ತು. ಇದೊಂದು ಘಟನೆ ಆತಂಕ. ಹೌದೌದು, ಭಾರಿ ಇದು ಆಶ್ಚರ್ಯ ಆಗ್ತಿದೆ, ನಂಬಕ್ಕಾಗ್ತಾ ಇಲ್ಲ. ಯಾಕಂದರೆ ಹೋದ ವಾರ ಅದೇ ಜಾಗದಲ್ಲಿ ನಾವಿದ್ವಿ. ಅಲ್ಲಿ ಜನಗಳು ಓಡಾಡ್ಕೊಂಡೇ ಇದ್ದಿದ್ದು. ಸುಮಾರು ಒಂದು 500 ಜನ 600 ಜನ ಇರುವಂಥ ಜಾಗ, ಬರೀ 20-25 ಜನ ಇರುವಂಥದ್ದಲ್ಲ. ಈಗ ಏಜೆನ್ಸಿಯಿಂದ ಎಷ್ಟು ಜನ ಹೋಗಿದ್ರು ಸರ್ ಕರ್ನಾಟಕದಿಂದ? ಈ ಏಜೆನ್ಸಿಯಿಂದ ಕರ್ನಾಟಕದ ಗೊತ್ತಿಲ್ಲ, ಯಾಕಂದರೆ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ 15 ದಿವಸದ ಹಿಂದೆ. ನಮ್ಮದು ಬುಕ್ಕಿಂಗ್ ಮಾಡಾದ್ಮೇಲೆ ನಿಮ್ಮಿಂದನೇ ಹೋಗ್ತೀನಿ ಅಂತ ಇವರು ಬುಕ್ ಮಾಡಿಕೊಂಡ್ರು. ನಾವು ಹೋಗೋಕ್ಕಿಂತ ಮುಂಚೆನೂ ಕೂಡ ಅವರು ಬುಕ್ ಮಾಡ್ಕೊಂಡಿದ್ರು. ಡೇಟ್ ಮಾತ್ರ ಚೇಂಜ್ ಆಗಿತ್ತಷ್ಟೇ. ನಾವು ಹೋದ್ಮೇಲೆ ನಾನು ರಿವ್ಯೂ ಎಲ್ಲ ಹೇಳಿದೆ, ಯಾವುದೇ ಥರದ ಪ್ರಾಬ್ಲಮ್ ಆಗಿಲ್ಲ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ, ಸೇಫ್ಟಿ ವೈಸು ಯಾವುದ್ರಲ್ಲೂ ಏನು ಕುಂದುಕೊರತೆ ಕಾಣಲಿಲ್ಲ, ಹೋಗಿ ಬರ್ಬೋದು ಅಂತಲೇ ಹೇಳಿದ್ದು. ಅದೇ ರೀತಿಲಿ ಹೋಗಿ ಬಂದರು. 4 ದಿವಸ ಅವ್ರದ್ದು ಎಲ್ಲದೂ ಚೆನ್ನಾಗೂ ಆಯಿತು. ಯಾರೂ ಇದನ್ನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಈ ಥರ ಇದಾಗುತ್ತೆ. ಯಾಕಂದರೆ ಅಲ್ಲಿ ಒಂದು ಸಣ್ಣ ಲೋಪ್ ಹೋಲು ಬಿಡ್ತಾ ಇರಲಿಲ್ಲ. ಎಲ್ಲ ಕಡೆನೂ CRPF ಅವರು ಗನ್ಮ್ಯಾನ್ಗಳು ಅಷ್ಟೇ ಅಲರ್ಟಾಗಿ ಇರ್ತಿದ್ರು. ಅದು ಯಾವ ರೀತಿಯಲ್ಲಿ ಇವತ್ತು ಹಿಂಗಾಗಿದೆ ಅನ್ನೋದು ನಿಜವಾಗ್ಲೂ ಮಂಜುನಾಥ ತುಂಬ ಒಳ್ಳೆಯವರು. ನಾವು ಕಳೆದ 15-20 ವರ್ಷದಿಂದ ಫ್ರೆಂಡು. ನಾವು ದಿವಸಾಗಲೂ ಭೇಟಿ ಆಗ್ತಿದ್ವಿ. ಅವರು ನಮ್ಮ ಆಫೀಸಿಗೆ ಬರೋರು, ನಮ್ಮ ಸ್ಟಾಕ್ ಮಾರ್ಕೆಟ್ ಆಫೀಸು, ದಿನ ಮಾತಾಡಿಕೊಂಡು. ಅವರು ಬೇರೆ ಕಡೆ ಹೋಗೋರು ಆ್ಯಕ್ಚುಲಿ ಟೂರಿಗೆ. ನಾವು ಹಿಂಗೆ ಕಾಶ್ಮೀರಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ದಕ್ಕೆ ನಾನು ಹಂಗಾರೆ ಅಲ್ಲೇ ಹೋಗ್ತೀನಿ ಅಂಥೇಳಿ ಅವರು ಡಿಸಿಷನ್ ತಗೊಂಡು ಬುಕ್ ಮಾಡ್ಕೊಂಡ್ರು. ಇಲ್ಲ ಅಂತಂದರೆ ಅವರು ಫಸ್ಟ್ ಟೈಮು
ಹೌದು ಎಲ್ಲರೂ ನಾವು ಫಸ್ಟ್ ಟೈಮೇ ಕಾಶ್ಮೀರಿಗೆ ಹೋಗಿರೋಲ್ಲ. ಹಿಂದೆ ಬೇರೆ ಟೂರಿಗೆ ಹೋಗಿದ್ರು. ಹಾಂ, ಅವ್ರು ಹೋಗ್ತಾ ಇರ್ತಾರೆ, ಇದೇನು ಹೊಸ್ತಲ್ಲ. ಆದರೆ ಇಷ್ಟು ದೂರ ಹೋಗಿರೋದು ಮತ್ತು ವಿಮಾನದಲ್ಲಿ ಹೋಗಿರೋ ಅಂಥದ್ದು ಮೊದಲನೇದು. ಅವ್ರಿಗೆ ಇದು ಮೊದಲನೇ ಎಕ್ಸ್ಪೀರಿಯೆನ್ಸು. ಅವ್ರು ರಾಜಸ್ಥಾನ್ ಹೋಗಬೇಕು ಅಂತಿದ್ರು, ಆಮೇಲೆ ಇಲ್ಲಿಗೆ ಹೋಗಬೇಕು, ಕೂಲ್ ಇರುತ್ತೆ, ಸೆಕೆಗಾಲ ಅಲ್ಲ ಅಂಥೇಳಿ ಇದಕ್ಕೆ ಮನಸ್ಸು ಮಾಡಿ ಹೋಗಿದ್ದಾರೆ. ನನ್ನ ಹೆಸರು ಗಣೇಶ್ ಭಟ್ ಅಂತ. ನಾವು ಅವರಿಗೆ ಫ್ರೆಂಡು, ತುಂಬ ಒಂದು 15-20 ವರ್ಷದಿಂದ ಫ್ರೆಂಡ್. ಓಕೆ, ಥ್ಯಾಂಕ್ ಯು.